ಎಲ್ಲರಿಗೂ ಇದು ನಮ್ಮ ಗೋಕರ್ಣಯ ಕೊನೆಯ ವ್ಲಾಗ್ ಆಗಿರುತ್ತೆ ಆ್ಯಂಡ್ ಕೊನೆಯ ಸೀರೀಸ್ ಆಗಿರುತ್ತೆ ನನ್ನ ಟ್ರಾವೆಲಿಂಗ್ ವ್ಲಾಗ್ಸಲ್ಲಿ. ಆ್ಯಂಡ್ ಸಾರಿ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ನನ್ನ ವ್ಲಾಗ್ಸ್ ಲೇಟಾಗಿ ರೀಚ್ ಆಗ್ತಾ ಇದೆ ಅಂತ. ಆ್ಯಂಡ್ ನೀವೆಲ್ಲರೂ ಕಮೆಂಟ್ಸ್ ಮೇಲೆ ಕಮೆಂಟ್ ಮಾಡಿ ಕೇಳ್ತಿದ್ದೀರಾ ಒಂದಿಬ್ಬರು ಮೂರು ಜನ, ನೀವು ಡ್ರೈವಿಂಗ್ ಮಾಡಿಲ್ವಾ ಅಂತ. ಖಂಡಿತವಾಗ್ಲೂ ನಾನು ಈ ವ್ಲಾಗಲ್ಲಿ ಡ್ರೈವಿಂಗ್ ಮಾಡಿದ್ದೀನಿ. ಆದಷ್ಟು ಎಷ್ಟಿದೆ ಆ ಕ್ಲಿಪ್ಪಿಂಗ್ಸನ್ನು ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ ಕೂಡ, ಬಿಕಾಸ್ ಅದು ಯೂಟ್ಯೂಬ್ ಸೈಜ್ ಬೇರೆಯೇ ಇರುತ್ತೆ ಆದ್ದರಿಂದ. ಬಟ್ ನಿಮ್ಮೆಲ್ಲರಿಗೋಸ್ಕರ ಪ್ರೀತಿಯಿಂದ ಆ ವಿಡಿಯೋನ ಸ್ವಲ್ಪ ಸರಿ ಮಾಡಿ ಹಾಕಿದ್ದೀನಿ ಹಂಗೂ ಹಿಂಗೂ. ಆ್ಯಂಡ್ ನಾವು ಜಸ್ಟ್ ಕುಡ್ಲೆ ಬೀಚ್ನ ಎಂಜಾಯ್ ಮಾಡೋಕ್ಕೆ, ನೋಡೋದಕ್ಕೆ, ಫೋಟೋಸ್ ವೀಡಿಯೋಸ್ ಮಾಡೋದಕ್ಕೆ ಅಂತ ಹೋಗಿದ್ದಿದ್ದು ಅಷ್ಟೇ. ಸುಮ್ಮನೆ ಮಾರ್ನಿಂಗ್ ವ್ಯೂ ಒಂದು ನೋಡ್ಕೊಂಡು ಬರೋಣ, ಅದಾದಮೇಲೆ ನಾವು ಹೊರಡಬೇಕಿತ್ತು ತುಮಕೂರಿಗೆ ವಾಪಸ್ ಅಂತ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟುಡೇಸ್ ವ್ಲಾಗ್. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕನ್ನಡತಿಗೆ. ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿ ಎಲ್ಸಾಸ್ಬಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಗೋಕರ್ಣ ಕೊನೆಯ ದಿನ ಆಗಿರುತ್ತೆ. ಆ್ಯಂಡ್ ಇವಾಗ ಸದ್ಯಕ್ಕೆ ನಾವು ಕುಡ್ಲೆ ಬೀಚಿಗೆ ಬಂದಿದ್ದೀವಿ. ನೋಡೋಣ, ನಾವಿಲ್ಲಿ ಜಸ್ಟ್ ಎಂಜಾಯ್ ಮಾಡೋಕ್ಕೆ, ಚಿಲ್ ಮಾಡೋದಕ್ಕೆ ಬಂದಿದ್ದೀವಿ. ಏನು ಮಾಡ್ತಿದ್ದೀನಿ, ಬ್ಯಾಕ್ ಕೊಡು ಅಂದರೆ ಆಗಲ್ಲ. ಸೊ ಅದಾದಮೇಲೆ ಇಲ್ಲಿಂದ ವಿ ಆರ್ ಗೋಯಿಂಗ್ ಬ್ಯಾಕ್ ಫಾರ್ ಫ್ರೆಶ್ ಅಪ್ ಎವ್ರಿಥಿಂಗ್ ಅಗೇನ್. ಬನ್ನಿ, ಇವಾಗ ಕುಡ್ಲೆ ಬೀಚಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಎಲ್ಲರೂ. ಗೈಸ್, ಈ ಥರ ಸ್ಟೆಪ್ಸ್ ಇದೆ, ಇಳಿಬೇಕು, ಇಳ್ಕೊಂಡು ಹೋಗ್ಬೇಕು. ನೋಡೋಣ ಬನ್ನಿ ಹಿಂಗಿದೆ. ಗೈಸ್, ಏನಂದರೆ ಹಿಂಗೆ ನೋಡೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲು ಅಂದರೆ ಬಿಸಿಲು ಗೈಸ್, ಸಿಕ್ಕಾಬಡೆ ಬಿಸಿಲು ಇದೆ. ಅಷ್ಟು ಹಿಂಗೆ ಮುಖ ಹಿಂಗೆ ಆಗ್ತಾ ಇದೆ ಫುಲ್ಲು. ಎದುರುಗ ಬೀಚ್ ಹೊಡಿತಾ ಇದೆ, ಇಲ್ಲಿ ಬಾ ದೇವ್ರೆ ಅನಿಸುತ್ತೆ ಗೈಸ್. ಬಕ್ಕಾಗಲ್ಲ, ಜಾಸ್ತಿ ವ್ಲಾಗ್ ಮಾಡಲ್ಲ ಇಲ್ಲೂ, ಬಿಕಾಸ್ ಫೋಟೋಸ್ ವೀಡಿಯೋಸ್ ತೊಗೋಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅದರಲ್ಲಿ ಜಾಸ್ತಿ ಅಂತ. ಸೊ ವ್ಲಾಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಸೊ ಆದ್ದರಿಂದ ಬನ್ನಿ ಗೈಸ್. ಫುಲ್ಲು ಬೇಬಿ ಇದು ಯಾವುದು ಹಿಂಗೆ ಹೋಗುತ್ತೆ ಅಪ್ಪ. ಬಿಸಿಲು ಜಸ್ಟ್ ಇನ್ನು 7:40 ಗೈಸ್. ಈ ರೇಂಜಿಗೆ ಬಿಸಿಲು ನೋಡಿ. ಆ್ಯಂಡ್ ಸಿಕ್ಕಾಪಟ್ಟೆನೇ ಬಿಸಿಲಿತ್ತು ಗೋಕರ್ಣದಲ್ಲಿ. ಆ್ಯಂಡ್ ಇವಾಗ ಬೀಚಸ್ ಕ್ಲೋಸ್ ಆಗಿದೆ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಆಲ್ ಓವರ್ ಇಂಡಿಯಾನೇ ಕ್ಲೋಸ್ ಮಾಡಿದ್ದಾರೆ ಅನ್ಕೊತೀನಿ. ಬಟ್ ಕರ್ನಾಟಕದಲ್ಲಂತೂ ಎಲ್ಲ ಬೀಚಸ್ ಕ್ಲೋಸ್ ಆಗಿದೆ. ಆ್ಯಂಡ್ ಅಕ್ಟೋಬರಲ್ಲೋ ಓಪನ್ ಆಗೋದು ಮತ್ತೆ ಬೀಚಸ್. ಅಕ್ಕ ಈ ಥರ ಡ್ರಾಯಿಂಗ್ಸ್ ಬರ್ಕೊಂಡು ಕೂತಿದ್ಲು, ಹಿಂಗೆಲ್ಲ ವೀಡಿಯೋಸ್ ಮಾಡು ನಂದು ಅಂತೆಲ್ಲ. ನಾನು ಕಷ್ಟಪಟ್ಟು ಬಿಸಿಲಲ್ಲಿ ಎಷ್ಟು ವೀಡಿಯೋಸ್ ಮಾಡಿದ್ದೀನಿ ಅಂದರೆ ಹೆವಿ ಟ್ಯಾನ್ ಆಗಿ ಬಂದಿದ್ವಿ ಇಬ್ಬರು ಅಲ್ಲಿಂದ ಬರಬೇಕಾದ್ರೆ. ಆ್ಯಂಡ್ ತುಂಬಾ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಂಡ್ಬಂದ್ವಿ. ನಾನು ಆ ಥರ ಏನು ಬರೀಲಿಲ್ಲ ವೀಡಿಯೋಸ್ ಮಾಡ್ಕೊಂಡು, ದಟ್ಸ್ ಓಕೆ. ಓ ಮೈ ಗಾಡ್, ಎಷ್ಟು ದೊಡ್ಡ ದೋಸೆ. ಟೇಸ್ಟ್ ಮಾಡೋಣ. ಸೊ ಫೈನಲಿ ಇವಾಗ ಬ್ರೇಕ್ಫಾಸ್ಟ್ ಮುಗಿಸಿ ಎಷ್ಟು ಟೈಮಿಗೆ 11:40 ಹೊರಟಿದ್ದೀವಿ. ಇವಾಗ ಗೋಕರ್ಣ ಬಿಡ್ತಿದ್ದೀವಿ. ಈಗ ಸಿಕ್ಕಾಪಟ್ಟೆ ಬಿಸಿಲಿದೆ. ನಾವು ನಮ್ಮ ಅಕ್ಕನ ಫ್ರೆಂಡ್ ಮದುವೆ ಇದೆ ಬೇರೆ, ಸಂಜೆ ರಿಸೆಪ್ಷನ್, ಹೋಗಲೇಬೇಕು ತುಮಕೂರಿಗೆ. ನಾವು ಎಲ್ಲರೂ ರೆಡಿಯಾಗಿ ಬೇಗ ಲಗೇಜ್ ಅನ್ಪ್ಯಾಕ್ ಮಾಡಿ ಹೊರಡಬೇಕು ನಾವು ತುಮಕೂರಲ್ಲಿ. ಈಗ ಬೇರೆ ಫುಲ್ ಇಲ್ಲಿ ಗಾರ್ಡ್ ಸೆಕ್ಷನು, ಪಟ ಹೋಗೋಕ್ಕಾಗಲ್ಲ ಬಿಕಾಸ್ ತುಂಬ ಟ್ರಾಫಿಕ್ ಜಾಮ್ ಇದೆ. ಇವತ್ತು ಸಂಡೇ, ಹೊಡೋರು ತುಂಬ ಜನ ಇದ್ದಾರೆ, ಬರೋರು ತುಂಬ ಜನ ಇದ್ದಾರೆ, ಅದು ಬೇರೆ. ಓಕೆ, ಕಾರಲ್ಲಿ ಹೋಗ್ತಾ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ, ಬನ್ನಿ. ಆ್ಯಂಡ್ ನಾನು ವ್ಲಾಗೇ ಮಾಡಲಿಲ್ಲ ಆಲ್ಮೋಸ್ಟ್. ನನ್ನ ಕಾರಲ್ಲಿ ಸುಮ್ಮನೆ ಆರಾಮಾಗಿ ಕೂತಿದ್ದೆ, ಸ್ವಲ್ಪ ವೀಡಿಯೋಸ್ ಎಡಿಟ್ ಮಾಡಿಕೊಂಡು. ಸೊ ನಾವು ಸಿರ್ಸಿ ಮೇಲೆ ಬರಬೇಕಾದ್ರೆ ನಾಪಿಸ್ಕೊತಿದ್ವಿ ಸಿರ್ಸಿಲಿ. ಏನು ನಮಗೆ ರೋಡ್ ಜಾಮ್ ಆಗಿಬಿಟ್ಟಿತ್ತು ಅವತ್ತು ನಾವು ಬರಬೇಕಾದ್ರೆ, ಬಿಕಾಸ್ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸರ್ ಬಂದಿದ್ದರು. ಸೊ ಆದ್ದರಿಂದ ಸಿಕ್ಕಾಬಡೆ, ಬಿಕಾಸ್ ಅಲ್ಲಿ ಥರ್ಡ್ ಫೇಸ್ ಎಲೆಕ್ಷನ್ ಇತ್ತು May 7th ಅಂತ ಅವರಿಗೆ. ಸೊ ಸಿಕ್ಕಾಪಟ್ಟೆ ಅಲ್ಲಿ ಜನ ಮೋಸ್ಟ್ಲಿ ಅಲ್ಲಿ ಊಟ ಆಗ್ತಿದ್ರು ಅನಿಸುತ್ತೆ, ಅದಕ್ಕೆ ಸಿಕ್ಕಾಪಟ್ಟೆ ಜನ. ಆಮೇಲೆ ಗೊತ್ತಾಯಿತು ಅಲ್ಲಿ ಊಟ ಆಗ್ತಾ
ಇದ್ದಾರೆ ನೋಡಿ, ನಿಮಗೆ ಕಾಣಿಸ್ತಿರ್ಬೋದು ಲೆಫ್ಟ್ ಸೈಡ್, ಅದಕ್ಕೆ ಅಷ್ಟು ಜನ ಅಂತ. ಬಿಕಾಸ್ ರೋಡ್ಸ್ ಎಲ್ಲ ಎಲ್ಲೆಲ್ಲೋ ಚೇಂಜ್ ಆಗಿಬಿಟ್ಟಿತ್ತು ಆ್ಯಂಡ್ ಮ್ಯಾಪಲ್ಲಿ ಬೇರೆ ಆ ರೋಡ್ ಕ್ಲೋಸ್ಡ್ ಅಂತ ಬರ್ತಿತ್ತು. ಹಿಂಗೆಂಗೋ ಫೈನಲಿ ಹುಡುಕೊಂಡು ನಾವು ರೋಡ್ನ ಪೊಲೀಸವ್ರನ್ನ ಕೇಳೋಣ, ಪಾಪ ಪೊಲೀಸವ್ರಿಗೆ ಗೊತ್ತಿರಲ್ಲ, ಅವರೆಲ್ಲ ಉಡುಪಿ ಮಂಗಳೂರಿಂದ ಬಂದಿರೋದಂತೆ. ಸೊ ದಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ ನೋಡಿ, ಎಲ್ಲೆಲ್ಲಿಂದ ಬರ್ತಾರೆ ವರ್ಕ್ ಮಾಡೋಕ್ಕೆ. ಸೊ ದಿಸ್ ಇಸ್ ಡೆಡಿಕೇಶನ್ ಅನ್ನಿಸ್ತು ನನಗೆ, ಬಿಕಾಸ್ ಅವ್ರ ಡ್ಯೂಟಿ ಅವ್ರು ಮಾಡೇ ಮಾಡ್ತಾರೆ. ಆ್ಯಂಡ್ ನೀವೆಲ್ಲರೂ ಕೇಳ್ತಿದ್ದಂಥ ನನ್ನ ಡ್ರೈವಿಂಗ್ ವ್ಲಾಗ್ ಫೈನಲಿ ಬಂತು. ಅದನ್ನು ನಾನು ಇದನ್ನು ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಫುಲ್ ವಿಡಿಯೋ. ಖಂಡಿತವಾಗ್ಲೂ ಹೋಗಿ ನೋಡಿ. ನಾನು ಬೇರ್ಫುಟ್ ಅದೇ ಮಾಡಿ, ನೀವೆಲ್ಲರೂ ಕೇಳ್ತೀರಾ ಬೇರ್ಫುಟ್ ಡ್ರೈವಿಂಗ್ ವ್ಲಾಗ್ ಮಾಡಿ, ನಿಮ್ಮ ಕಾರ್ ವ್ಲಾಗ್ ಮಾಡಿ ಅಂತ. ಏನು ಮಾಡಲಿ ಗೈಸ್, ನಮ್ಮ ಕಾರ್ ವ್ಲಾಗ್ನ ನಾನು ನಿಜವಾಗ್ಲೂ ಗೊತ್ತಿಲ್ಲ. ದಟ್ಸ್ ಓಕೆ. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡ ದಿನ ಸದಾ ಪ್ರೋತ್ಸಾಹಿಸಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ ಮತ್ತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಬಾಯ್.